ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಕೊನೆಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇದೆಲ್ಲದರ ನಡುವೆ ಅಮೆರಿಕ ಕೊಟ್ಟಿರುವಂತಹ ಲಾಸ್ಟ್ ವಾರ್ನಿಂಗು, ಡೆಡ್ ಲೈನ್ ಅದೇನು ಮುಗಿಯೋ ಹಂತಕ್ಕೆ ಬಂದಿದೆ. ಇರಾನ್ಗೆ ಅಮೆರಿಕ ವಿಧಿಸಿದ್ದಂತಹ ಡೆಡ್ ಲೈನ್ ಅಂತ್ಯಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹರ್ಮೋಜ್ ಜಲಸಂಧಿ ಓಪನ್ ಮಾಡೋದಕ್ಕೆ ಅಮೆರಿಕ ಡೆಡ್ ಲೈನ್ ಅನ್ನ ವಿಧಿಸಿತ್ತು. ಅಮೆರಿಕ ಡೆಡ್ ಲೈನ್ ಅಂತ್ಯವಾಗೋದಕ್ಕೆ ಕೇವಲ 10 ಗಂಟೆಗಳಷ್ಟೇ ಬಾಕಿ ಇದೆ. ನೋಡಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಚಿತ್ತ ನೆಟ್ಟಿರೋದು ಈಗ ಅಮೆರಿಕ ವಾರ್ನಿಂಗ್ ಕೊಟ್ಟಿದೆ. ಆ ಒಂದು ಡೆಡ್ ಲೈನ್ ಕೂಡ ಮುಗಿತಾ ಬರ್ತಾ ಇದೆ, ಕ್ಷಣಗಣನೆ ಶುರುವಾಗಿದೆ. ಹರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ಸುತಾರಾಮ್ ಇರಾನ್ ಒಪ್ಪಿಗೆ ಕೊಡ್ತಾ ಇಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ನಾವು ಈ ಯುದ್ಧದಿಂದ ಹಿಂದೆ ಇಟ್ಟಂತಹ ಹೆಜ್ಜೆಯನ್ನ ವಾಪಸ್ ತೆಗೆದುಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ನಮಗೆ ಇನ್ ಫ್ಯೂಚರ್ ಯಾವುದೇ ರೀತಿಯಾದಂಥ ದಾಳಿಯನ್ನ ಅಮೆರಿಕ ಮಾಡಬಾರ್ದು. ಆ ತರದೊಂದು ಭರವಸೆ ಸಿಕ್ಕರೆ ಮಾತ್ರ ನಾವು ಈ ಯುದ್ಧವನ್ನ ಕೈ ಬಿಡೋದಕ್ಕೆ ರೆಡಿ ಇದ್ದೀವಿ. ಬಟ್ ಅಮೆರಿಕ ಇಲ್ಲ, ಅಮೆರಿಕ ಫುಲ್ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ಒಂದು ಇರಾನ್ನ ನಾವು ಚಿಟಿಕೆ ಹೊಡೆಯೋಷ್ಟರಲ್ಲಿ ಕಂಪ್ಲೀಟ್ ಆಗಿ ಸರ್ವನಾಶ ಮಾಡಿಬಿಡ್ತೀವಿ ಅಂತೇಳಿ ಎಚ್ಚರಿಕೆಯ ಮೇಲೆ ಎಚ್ಚರಿಕೆ, ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾ ಇರೋದು. ಆ ವಾರ್ನಿಂಗು, ಆ ಡೆಡ್ ಲೈನ್ ಏನಿದೆ ಅದನ್ನೇನು ಮುಗಿಯುವಂತ ಹಂತಕ್ಕೆ ಬರ್ತಾ ಇದೆ. ಅದಾದ್ಮೇಲೆ ಅಮೆರಿಕ ಏನು ಮಾಡಬಹುದು? ಯಾಕಂತಂದ್ರೆ ಅಮೆರಿಕ ಡೆಡ್ ಲೈನ್ ಅಂತ್ಯ ಆಗೋದಕ್ಕೆ ಜಸ್ಟ್ 10 ಗಂಟೆಗಳಷ್ಟೇ ಬಾಕಿ ಇದೆ. ಡೆಡ್ ಲೈನ್ ಅಂತ್ಯಕ್ಕೂ ಮುನ್ನವೇ ಆರ್ಭಟಿಸ್ತಾ ಇದೆ ಅಮೆರಿಕ ಮತ್ತೆ ಇಸ್ರೇಲ್. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಜಂಟಿ ದಾಳಿ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಇರಾನ್ ಇಂಧನ ಮೂಲವಾದ ಖರ್ಗ್ ದ್ವೀಪ ಏನಿದೆ ಅದನ್ನ ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ಮಾಡ್ತಾ ಇದೆ. ಖರ್ಗ್ ದ್ವೀಪದ ಮೇಲೆ ನಡೆದಂತಹ ದಾಳಿಯನ್ನ ಇರಾನ್ ಕೂಡ ಒಪ್ಕೊಂಡಿದೆ. ಹೌದು, ಅಮೆರಿಕ ಮತ್ತೆ ಇಸ್ರೇಲ್ ಸೇರ್ಕೊಂಡು ಖರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಮಾಡಿರೋದು ನಿಜ ಅಂತ. ಇನ್ನು ಅಮೆರಿಕ ದಾಳಿ ಬೆನ್ನಲ್ಲೇ ದೊಡ್ಡಣ್ಣನಿಗೆ ಇರಾನ್ ಬೆದರಿಕೆ ಹಾಕಿದೆ. ಹಳೆಯ ತಪ್ಪುಗಳಿಂದ ಯಾವಾಗ ಪಾಠ ಕಲಿತೀರಿ ಅಂತ ಇರಾನ್ ಕೇಳ್ತಾ ಇದೆ. ಈ ಯುದ್ಧವನ್ನ ನೀವು ಮುಗಿಸೋಕೆ ಆಗೋದೇ ಇಲ್ಲ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಭರ್ಜರಿಯಾಗಿ ತಿರುಗೇಟನ್ನ ಕೊಟ್ಟಿದೆ. ಮತ್ತೊಂದ್ ಕಡೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಜಾಸ್ತಿ ಮಾಡೋದಕ್ಕೆ ಇರಾನ್ ಮುಂದಾಗ್ತಾ ಇದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಈ ಯುದ್ಧವನ್ನ ನೀವು ಮುಗಿಸೋದಕ್ಕಾಗೋದೇ ಇಲ್ಲ. ಆಮೇಲೆ ಅಮೆರಿಕ ಇಸ್ರೇಲಿನ ದಾಳಿ ಮಾಡ್ತಾ ಇದೆಯಲ್ಲ, ಅದಕ್ಕೆ ಇರಾನ್ ಕೊಟ್ಟಿರುವಂತಹ ತಿರುಗೇಟಿದು. ಅದರ ಜೊತೆಗೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಹೆಚ್ಚಿಸೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ಈಗ ಇರಾನು ಯುದ್ಧ ಯಾವಾಗ ಆರಂಭ ಆಯಿತು, ಇಸ್ರೇಲ್ ಅಮೆರಿಕ ಇರಾನ್ ವಿರುದ್ಧ ಬಿದ್ದಂಥ ದಿನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಇರಾನ್ನ ಸ್ಟ್ಯಾಂಡ್ ಒಂದೇ ಕ್ಲಿಯರ್ ಆಗಿದೆ. ನಮಗೆ ಇನ್ನು ಮುಂದೆ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ದಾಳಿ ಆಗಬಾರ್ದು. ಆಮೇಲೆ ಈ ಯುದ್ಧದಲ್ಲಿ ಈಗೇನಾಗಿದೆಯಲ್ಲ ನಷ್ಟ, ಅದನ್ನ ಅಮೆರಿಕ ಭರಿಸಬೇಕು. ಹೀಗೆ ಸಾಕಷ್ಟು ಷರತ್ತುಗಳನ್ನ, ಬಟ್ ಅಮೆರಿಕ ಕೂಡ ಒಂದು ಒಪ್ಪಂದಕ್ಕೆ ಬರಬೇಕು, ಹರ್ಮೋಜ್ ಜಲಸಂಧಿ ಓಪನ್ ಮಾಡಬೇಕು. ಈ ತರದ ಒಂದಷ್ಟು ಕಂಡೀಷನ್ಗಳನ್ನ ಹಾಕ್ತಾ ಇದೆ. ನೋಡಿ, ನಾವೆಲ್ಲ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ನಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ವಾರ್ ಅಲರ್ಟ್ ಹೀಗಿದೆ. ಇವತ್ತು ರಾತ್ರಿ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಭಾರಿ ದಾಳಿ ಮಾಡಬಹುದಾದಂತಹ ಸಾಧ್ಯತೆ ಇದೆ. ಇರಾನ್ನಿಂದಲೂ ಇಸ್ರೇಲ್ ಮತ್ತು ಕೊಲ್ಲಿ ರಾಷ್ಟ್ರಗಳ ಮೇಲೆ ಕ್ಷಿಪಣಿಗಳ ಮಳೆ ಸುರಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ಇರಾನ್ ಮತ್ತು ಇಸ್ರೇಲ್ ದೇಶಗಳಲ್ಲಿ ರಾತ್ರಿ ರೈಲು ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ, ಬ್ರೇಕ್ ಬಿದ್ದಿದೆ. ಜೊತೆಗೆ ಜನರಿಗೆ ಬಂಕರ್ ಮತ್ತು ಸುರಕ್ಷಿತ ಸ್ಥಳಗಳಲ್ಲಿ ಇರಿ ಅಂತೇಳಿ ಸರ್ಕಾರ ಸೂಚನೆ ಕೊಡ್ತಾ ಇದೆ. ಯಾಕೆ ಅಂತ ಅಂದ್ರೆ ಆ ಡೆಡ್ ಲೈನ್ ಅಮೆರಿಕ ಏನ್ ಕೊಟ್ಟಿದೆ, ಆ ಡೆಡ್ ಲೈನ್ ಮುಗಿತಾ ಬರ್ತಾ ಇದೆ. ಅಮೆರಿಕ ಏನ್ ಮಾಡಬಹುದು, ಯಾವ ರೀತಿಯಾದಂತ ದಾಳಿಯನ್ನ ಮಾಡಬಹುದು?
ಅದರ ಜೊತೆಗೆ ಈಗ ಇರಾನ್ ಏನ್ ಮಾಡುತ್ತೆ, ಒಂದು ವೇಳೆ ಈಗ ಏನು ನಾವು ಸರ್ವನಾಶ ಮಾಡ್ತೀವಿ, ನರಕ ಸೃಷ್ಟಿ ಮಾಡ್ತೀವಿ ಅಂತ ಇತ್ತ ಅಮೆರಿಕ ಹೇಳ್ತಾ ಇದೆ, ಅತ್ತ ಇರಾನ್ ಕೂಡ ನಾವು ನರಕದ ಬಾಗಿಲನ್ನ ತೆಗಿತೀವಿ, ನಿಮ್ಮನ್ನು ಕೂಡ ಅದೇ ರೀತಿ ನಿಮ್ಮ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತೇಳಿ. ಅದರ ಜೊತೆಗೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಕ್ಷಿಪಣಿಗಳ ಮಳೆಯನ್ನ ಸುರಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಹಿಂದೆಂದೂ ಕಂಡು ಕೇಳರಿಯದಂತಹ ಅಲರ್ಟ್ ಈಗ ಅಲ್ಲಿರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳು. ಏನು ಮಾಡಬಹುದು ಇರಾನು? ಈ ಯುದ್ಧದ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗತ್ತಾ? ಕಾರಣ ಈಗ ಇರಾನ್ ಮತ್ತೆ ಇಸ್ರೇಲ್ ದೇಶಗಳಲ್ಲಿ ರಾತ್ರಿ ರೈಲು ಸಂಚಾರಕ್ಕೆ ಬ್ರೇಕ್ ಅನ್ನು ಹಾಕಲಾಗಿದೆ. ಅದರ ಜೊತೆಗೆ ಜನರು ಸುರಕ್ಷಿತವಾಗಿರಿ, ಸುರಕ್ಷಿತ ಜಾಗಗಳಲ್ಲಿ ಇರಿ, ಬಂಕರ್ಗಳಿಗೆ ಹೋಗಿ ಅಂತೇಳಿ ಸರ್ಕಾರ ಸೂಚನೆ ಮೇಲೆ ಸೂಚನೆ ಕೊಡ್ತಾ ಇದೆ. ಹಾಗಾಗಿ ಏನಾಗಬಹುದು? ಇನ್ನು ಕೇವಲ 10 ಗಂಟೆಗಳಷ್ಟೇ ಬಾಕಿ ಇದೆ. ಅದಾದ ಮೇಲೆ ಅಮೆರಿಕ ಏನ್ ಮಾಡಬಹುದು? ಯಾಕೆ ಅಂದ್ರೆ ಯುದ್ಧ ಆರಂಭ ಆದ ದಿನದಿಂದಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ಪ್ರತಿನಿತ್ಯ ನಡೀತಾ ಇದೆ. ಜೊತೆಗೆ ಈಗ ಆ ಒಂದು ಟೈಮ್ ಮುಗಿದಂತ ನಂತರದಲ್ಲಿ ಏನಾಗಬಹುದು, ಈಗ ಅಮೆರಿಕ ಏನ್ ಮಾಡ್ಬೋದು, ಇರಾನ್ ಏನ್ ಮಾಡ್ಬೋದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಈಗ ಒಂದ್ ಕಡೆ ಅಮೆರಿಕ ಇರಾನ್ ಶರಣಾಗಬೇಕು ಅಂತ ಬಯಸ್ತಾ ಇದೆ, ಒಪ್ಪಂದಕ್ಕೆ ಬರಬೇಕು. ಬಟ್ ಇರಾನ್ ಕೂಡ ಯಾವುದೇ ಕಾರಣಕ್ಕೂ ಯುದ್ಧದಿಂದ ಹಿಂದೆ ಬರೋ ಮಾತೇ ಇಲ್ಲ ಅಂತ ಹೇಳ್ತಾ ಇದೆ. ಈ ಡೆಡ್ಲೈನ್ ಮುಗಿಯುವಂತ ಟೈಮ್ ಬರ್ತಾ ಇದೆಯಲ್ಲ, ಏನಾಗಬಹುದು ಈಗ? ಪ್ರಭು, ಏನೊಂದು ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿದ್ದಂತಹ 10 ದಿನಗಳ ಗಡುವು ಏನಿದೆ, ಆ ಗಡುವು ಮುಕ್ತಾಯ ಆಗೋದಕ್ಕೆ ಇನ್ನು 11 ಗಂಟೆ 20 ನಿಮಿಷಗಳಷ್ಟು ಸಮಯ ಬಾಕಿ ಉಳಿದಿದೆ. ಅಂದರೆ ನಮ್ಮ ಭಾರತೀಯ ಕಾಲಮಾನದಲ್ಲಿ ಹೇಳೋದಾದರೆ ನಾಳೆ ಬೆಳಗ್ಗೆ 5:30ರಿಂದ 6 ಗಂಟೆ ಒಳಗಡೆ ಈ ಒಂದು ಡೆಡ್ಲೈನ್ ಮುಕ್ತಾಯ ಆಗುತ್ತೆ. ಈ ಡೆಡ್ಲೈನ್ ಮುಕ್ತಾಯ ಆಗೋದ್ರೊಳಗಾಗಿ ಏನಾದರೂ ಅರ್ಮುಜ್ ಜಲಸಂಧಿಯನ್ನು ಇರಾನ್ ಓಪನ್ ಮಾಡ್ದಲೇ ಇದ್ದರೆ, ಎಲ್ಲ ರಾಷ್ಟ್ರಗಳಿಗೂ ಈ ಹಿಂದೆ ಯುದ್ಧಕ್ಕೂ ಮೊದಲು ಯಾವ ರೀತಿ ಅರ್ಮುಜ್ ಜಲಸಂಧಿ ಮುಕ್ತವಾಗಿತ್ತು ಹಡಗುಗಳ ಓಡಾಟಕ್ಕೆ, ಆ ರೀತಿ ಮುಕ್ತ ಆಗದಲೇ ಇದ್ದರೆ ನಾವು ದೊಡ್ಡ ಮಟ್ಟದ ದಾಳಿಯನ್ನು ನಡೆಸ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಅಮೆರಿಕ ಆಗಿರ್ಬೋದು ಮತ್ತು ಇಸ್ರೇಲ್ ಆಗಿರ್ಬೋದು, ಎರಡೂ ವಾಯುಪಡೆಗಳು ಈಗಾಗಲೇ ದೊಡ್ಡ ಮಟ್ಟದ ತಯಾರಿಯನ್ನು ಮಾಡಿಕೊಂಡಿದ್ದಾವೆ. ಮೊದಲಿಗೆ ಏನೊಂದು ಇರಾನ್ನ ಮೂಲಸೌಕರ್ಯ ಆಗಿರೋಂಥ, ಇಂಧನ ಮೂಲಸೌಕರ್ಯ ಆಗಿರೋಂಥ ಕರ್ಗ್ ದ್ವೀಪ ಆಗಿರ್ಬೋದು, ಜೊತೆಗೆ ಏನೊಂದು ಅಣು ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿ ನಡೆಯುತ್ತೆ. ಆ ನಂತರದಲ್ಲಿ ಪ್ರಮುಖವಾದ ಕಟ್ಟಡಗಳು, ಸೇತುವೆಗಳು ಮತ್ತು ಸರ್ಕಾರಿ ಕಟ್ಟಡಗಳನ್ನು ಗುರಿಯಾಗಿಸಿ, ಮೂಲಸೌಕರ್ಯಗಳನ್ನು ಗುರಿಯಾಗಿಸಿ ದಾಳಿ ಮಾಡೋದು ಅಮೆರಿಕ ಪ್ಲಾನ್ ಆಗಿದೆ. ಆದರೆ ಟ್ರಂಪ್ ಅವ್ರು ಏನು ಡೆಡ್ಲೈನ್ ಕೊಟ್ಟಿದ್ರು, ಆ ಡೆಡ್ಲೈನ್ ಮುಕ್ತಾಯ ಆಗೋದಕ್ಕೆ 12 ಗಂಟೆಗಳ ಮುನ್ನವೇ ಈಗಾಗಲೇ ಕರ್ಗ್ ದ್ವೀಪದ ಮೇಲೆ ಅಮೆರಿಕ ದೊಡ್ಡ ಮಟ್ಟದ ದಾಳಿಯನ್ನು ನಡೆಸಿದೆ. ಈ ಕರ್ಗ್ ದ್ವೀಪ ಏನಿದೆ, ಅದು ಇರಾನ್ನ ಒಟ್ಟು 90% ಏನೊಂದು ತೈಲ ರಫ್ತಾಗುತ್ತೆ, ಆ ತೈಲ ರಫ್ತಾಗೋದು ಇದೇ ಒಂದು ಕರ್ಗ್ ದ್ವೀಪದಿಂದ. ಈ ದ್ವೀಪದ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ಈಗಾಗಲೇ ಅಮೆರಿಕ ನಡೆಸಿದೆ. ಮತ್ತು ಅಮೆರಿಕ ನಡೆಸಿದ ದಾಳಿಯನ್ನು ಇರಾನ್ ಕೂಡ ಒಪ್ಕೊಂಡಿದೆ. ಜೊತೆಗೆ ಇರಾನ್ ವಾರ್ನಿಂಗ್ ಮಾಡಿರೋದು, ನೀವು ನಿಮ್ಮ ಹಳೆಯ ತಪ್ಪುಗಳಿಂದ ಪಾಠ ಕಲ್ತಿಲ್ಲ, ಹಾಗಾಗಿ ನಿಮ್ಮನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕಠಿಣವಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಇನ್ನೊಂದು ಕಡೆ ಅಮೆರಿಕ ಕೂಡ ಹೇಳ್ತಾ ಇದೆ, ಏನೊಂದು ನಿಮ್ಮ ಸಿವಿಲೈಸೇಷನ್, ನಿಮ್ಮ ನಾಗರಿಕತೆ ಏನಿದೆ ಅದನ್ನೇ ಅಂತ್ಯ ಮಾಡ್ತೀವಿ. ಅಂದರೆ ಇವತ್ತು ರಾತ್ರಿ ಏನಿದೆ ಅದು ಇರಾನ್ನ ನಾಗರಿಕತೆಯನ್ನು ಅಂತ್ಯ ಮಾಡುವಂಥ ರಾತ್ರಿ ಆಗಲಿದೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಿದ್ದಾರೆ. ಹಾಗಾಗಿ ಇನ್ನು ಮುಂದಿನ 12 ಗಂಟೆಗಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಕೇಳಿಸಿದೆ ಪ್ರಭು. ಈಗ ಒಂದು ಇರಾನು ಆರಂಭದಲ್ಲಿ ಯುದ್ಧ ಮಾಡಿದಾಗ, ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಇರಾನ್ ಬೇಗ ಶರಣಾಗ್ಬಿಡುತ್ತೆ, ಮಂಡಿ ಬಿಡುತ್ತೆ. ಬಟ್ ಇಲ್ಲ, ಇರಾನ್ ಕೂಡ 38-39 ದಿವಸ, ಹೆಚ್ಚು ಕಡಿಮೆ 1 ತಿಂಗಳ ಮೇಲಾದರೂ ಕೂಡ ಇಲ್ಲಿವರೆಗೂ ಯುದ್ಧವನ್ನ ಮುನ್ನಡೆಸ್ಕೊಂಡು ಬರ್ತಾ ಇದೆ. ಒಂದು ವೇಳೆ ಈಗ ಅಮೆರಿಕ ಏನಾದರೂ ದಾಳಿಯನ್ನ ಮಾಡಿದ್ರೆ ಇರಾನ್ನ ರಿಯಾಕ್ಷನ್ ಯಾವ ರೀತಿಯಾಗಿ ನಾವು ನಿರೀಕ್ಷೆ ಮಾಡ್ಬೋದು ಅಂತ ದಿಲೀಪ್? ಒಂದು ಪ್ರಭು, ಮೊದಲಿಗೆ ಏನು ಕೊಲ್ಲಿ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕದ ಸೇನಾ ನೆಲೆಗಳಿರ್ಬೋದು, ನೌಕಾನೆಲೆ ಮತ್ತು ವಾಯುನೆಲೆ, ಅವುಗಳನ್ನು ಗುರಿಯಾಗಿಸಿ ಮೊದಲಿಗೆ ಇರಾನ್ ದಾಳಿ ನಡೆಸೋಂಥ ಸಾಧ್ಯತೆ ಇದೆ. ಎರಡನೇ ಹಂತದಲ್ಲಿ ಅರ್ಮುಜ್ ಜಲಸಂಧಿಯನ್ನು ಇನ್ನಷ್ಟು ಬಿಗಿ ಮಾಡುತ್ತೆ. ಯಾವುದು 5 ಮಿತ್ರ ರಾಷ್ಟ್ರಗಳಿಗೆ ಮಾತ್ರ ಅವಕಾಶ ಕೊಟ್ಟಿತ್ತು, ಆ ರಾಷ್ಟ್ರಗಳಿಗೂ ಕೂಡ ಅವಕಾಶವನ್ನು ನಿಲ್ಲಿಸುವಂಥ ಕೆಲಸ ಮಾಡ್ಬೋದು. ಜೊತೆಯಲ್ಲೇ ಏನೊಂದು ಈ ಕೊಲ್ಲಿ ರಾಷ್ಟ್ರಗಳಿದ್ದಾವೆ, ಕೊಲ್ಲಿ ರಾಷ್ಟ್ರಗಳಲ್ಲಿರುವಂಥ ಅಮೇರಿಕಾದ ಎಲ್ಲೆಲ್ಲಿ ಹೂಡಿಕೆ ಇದೆ, ಯಾವುದಾದ್ರು ಡಾಟಾ ಸೆಂಟರ್ಗಳಿದ್ದಾವೆ, ಯಾವುದ್ಯಾವುದು ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ, ಅದು ಶೈಕ್ಷಣಿಕ ಒಂದು ಸಂಸ್ಥೆಗಳಾಗಿರ್ಬೋದು, ಆರ್ಥಿಕ ಸಂಸ್ಥೆಗಳಾಗಿರ್ಬೋದು, ಒರಾಕಲ್ನಂಥ ಸಂಸ್ಥೆಗಳು, ಗೂಗಲ್ನಂಥ, ಮೈಕ್ರೋಸಾಫ್ಟ್ನಂಥ ಸಂಸ್ಥೆಗಳ ಮೇಲೆ ಕೂಡ ದಾಳಿಗಳು ನಡೆಯುವಂಥ ಚಾನ್ಸಸ್ ಇದೆ. ಇದುವರೆಗೂ ಏನು ಈ ಕೊಲ್ಲಿ ರಾಷ್ಟ್ರಗಳಲ್ಲಿದ್ದಂತಹ ಒಂದು ಅಮೆರಿಕದ ನೆಲೆಗಳ ಮೇಲೆ ನಡೆದಿದ್ದಂಥ ದಾಳಿ, ಇವಾಗ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕದ ಹೂಡಿಕೆಗಳ ಮೇಲೂ ದಾಳಿ ನಡೆಯುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಕೊಲ್ಲಿ ರಾಷ್ಟ್ರಗಳ ಜಲ ಸಂಸ್ಕರಣಾ ಘಟಕಗಳ ಮೇಲೆ, ತೈಲ ಸಂಸ್ಕರಣಾ ಘಟಕಗಳ ಮೇಲೆ ಕೂಡ ದಾಳಿ ನಡೆಯುವ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಕಡೆ ಇಸ್ರೇಲ್ ಮೇಲೆ ಕೂಡ ತನ್ನ ದಾಳಿಯನ್ನು ಇನ್ನಷ್ಟು ಹೆಚ್ಚಳ ಮಾಡೋ ಸಾಧ್ಯತೆ ಇದೆ ಪ್ರಭು.
ಓಕೆ ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.